ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲ್ಲಾಗಿ ಕನ್ನಡಿಗರಿಗೆ ನಮಸ್ಕಾರ. ಇವತ್ತೇನಂತಂದರೆ ಅವಸರದ ದೋಸೆ ಮಾಡೋಣ ಅಂತ. ಏನಂತ ಕೇಳ್ತೀರಾ? ಅವಸರದ ದೋಸೆ ಏನಂತಂದರೆ ನೋಡಿ ಬರ್ರಿ ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಎಷ್ಟು ಮಸ್ತ್ ಎಷ್ಟು ಸಾಫ್ಟಾಗಿ ಬರ್ತಾವೆ ಗೊತ್ತಾ? ಸೂಪರಾಗಿರುತ್ತೆ. ನಿಮ್ಗೆ ಗೊತ್ತಾ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅವಸರದ ದೋಸೆ ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಒಂದು ಹಿಟ್ಟು ಹಾಕ್ಕೋಬೇಕು. ಯಾವ್ಯಾವ ಹಿಟ್ಟು ಅಂತಂದರೆ ಮೊದಲು 1 ಕಪ್ಪು ಮೈದಾ ಹಿಟ್ಟು, ಆಮೇಲೆ ಸ್ವಲ್ಪ ಜೋಳದ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು. ನಾನು ಸ್ವಲ್ಪ ಗೋಧಿ ಹಿಟ್ಟು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ 2 ಕಪ್ ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು, ಆಮೇಲೆ ಹಸಿಬೇಳೆ ಹಿಟ್ಟು, ಮಿಕ್ಸ್ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಹಿಟ್ಟು ಹಾಕಿಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹದ ಹೆಂಗಿರುತ್ತಲ್ಲ ಅದ್ರದ್ದು ತಕ್ಕಂಗೆ ಕಲಿಸ್ಕೋಬೇಕು. ದೋಸೆ ಹಾಕಕ್ಕೆ ಬರ್ತಿರಬೇಕು. ನೀವು ಗಟ್ಟಿ ಹಾಕೋರಿದ್ರೆ ಗಟ್ಟಿ ಕಲಿಸ್ಕೋರಿ, ತೆಳ್ಳಗೆ ಹಾಕೋರಿದ್ರೆ ತೆಳ್ಳಗೆ ಕಲಿಸ್ಕೋರಿ, ಅದು ನಿಮ್ಮ ಚಾಯ್ಸು. ಸೊ ಓಕೆನಾ? ಹೀಗೆಲ್ಲ ಹಾಕಿ ಸೇಮ್ ದೋಸೆ ಹಾಕೋ ಥರ ನೀಟಾಗಿ ಕಲಿಸ್ಕೊಳ್ತಾ ಇದ್ದೆ. ಈ ಕಲಿಸುವಾಗ ಏನಂದರೆ ಅವಾಗವಾಗ ಗಂಟು ಬಂದುಬಿಡುತ್ತೆ. ಅದನ್ನೆಲ್ಲ ತೆಗೆದ್ಬಿಟ್ಟು ನೈಸ್ ಮಾಡಿ ಕಲಸಿ ಇಡಬೇಕಲ್ಲ. ಬೆಳಗ್ಗೆ ಎಷ್ಟು ಅರ್ಜೆಂಟ್ ಇದ್ದರೂ ನಾವು ಮಾಡಲೇಬೇಕು ಅಲ್ವಾ? ಸೊ ಹಾಗಾಗಿ ನೋಡಿ ಮಸ್ತ್ ರೆಡಿ ಆಯ್ತಿದ್ದು. ಇದನ್ನು ಹಾಗೆ ಕಲಿಸ್ಬಿಟ್ಟು ಬೇರೆ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇದನ್ನು ರೆಸ್ಟಿಗೆ ಬಿಟ್ಟು ಚಟ್ನಿ ಮಾಡ್ಕೊಳಕ್ಕಂತ ಹೋದೆ. ಬೆಳಗ್ಗೆ ಹುಡುಗರು ಸ್ಕೂಲಿಗೆ ಒಂದು ಕಳಿಸ್ಬೇಕಲ್ಲ. ಸೊ ಹಾಗಾಗಿ ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಬಿಡಬೇಕು ಗೊತ್ತೇ ಆಗಲ್ಲ. ಹಾಗೆ ರೆಡಿ ಮಾಡಿಕೊಂಡೆ. ನಿಮಗೂ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅದರಲ್ಲೇ ಯಾಕೋ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಸೊ ಹಾಗಾಗಿ ಮತ್ತೆ ನೀರು ಹಾಕ್ಕೊಂಡೆ. ನೀರು ಹಾಕ್ಕೊಂಡು ಇವಾಗ ನೋಡಿ ಮಸ್ತ್ ದೋಸೆ ಬರುತ್ತೆ. ಬಿಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಡ್ರಿ ಸಾಕು. ಆಮೇಲೆ ಅದೇ ಮಾಮೂಲಿ ಹಂಚಿಕಾಯಿ ಹಾಕಿಡಬೇಕು. ಹಂಚಿಕಾಯಿ ಹಾಕಿಟ್ಟು ನೀರು ಹಾಕಬೇಕು. ನೀರು ಹಾಕಿಬಿಟ್ಟು ಹಿಂಗಾಗಿದೆ ನೋಡಿ. ಇದು ಸ್ವಲ್ಪ ತಿಕ್ಕೇ ಆಗಿದೆ. ಯಾಕೆಂದರೆ ದೋಸೆ ದಪ್ಪ ಬಂದರೆ ನನ್ನ ಮಕ್ಳಿಗೂ ತಿನ್ನೋಕ್ಕೆ ಹೊಟ್ಟೆ ತುಂಬುತ್ತೆ. ತೀರಾ ತೆಳ್ಳನ್ನು ಹಾಕ್ಬಿಟ್ರೆ ಹೊಟ್ಟೆ ತುಂಬಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ದಪ್ಪನೇ ಮಾಡ್ಕೊಂಡು ನಮಗೆ ಬೇಕಾದಾಗ ಮತ್ತೆ ಆಮೇಲೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ನೋಡಿ ಕರೆಕ್ಟ್ ಹಾಕ್ತಾಯಿದ್ದೀನಲ್ಲ ದೋಸೆನ. ಸೊ ಚೆನ್ನಾಗಿ ಬಂತು. ಸುತ್ತಾದ ಎಣ್ಣೆ ಅಥವಾ ತುಪ್ಪ ನಿಮಗೆ ಏನು ಇಷ್ಟ ಅದನ್ನು ಹಾಕ್ಕೊಳ್ಳಿ. ನಾನಂತೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಕೊಂಡ್ಬಿಟ್ಟು ವಾಪಸ್ ಹಾಕಬೇಕು. ವಾಪಸ್ ಹಾಕಿದಾಗ ನೋಡಿ ಕಲರ್ ಹೆಂಗೆ ಬಂದಿದೆ ಅಂತೇಳ್ಬಿಟ್ಟು ಅದಕ್ಕೆ ಹೇಳೋದು. ಅದು ಇದು ತಲೆ ಕೆಡಿಸ್ಕೋಬಾರ್ದು. ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಜಾಸ್ತಿ ಇಷ್ಟಪಟ್ಟು ಮಾಡಿಬಿಟ್ರೆ ಎಲ್ಲ ಅಡುಗೆ ಸೂಪರೇ. ಸೊ ನನ್ನ ಪ್ರಕಾರ ನಾನು ಅದನ್ನೇ ಫಾಲೋ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಲ್ವಾ? ನೀವು ಮಾಡಿರಿ ಮತ್ತೆ ಹೆಂಗಿತ್ತಂತ ಹೇಳ್ರಿ. ಅಯ್ಯೋ ನಮ್ಗೆ ಗೊತ್ತಿತ್ತು ಬಿಡ ಅಂತ ಹೇಳಕ್ಕೆ ಹೋಗ್ಬಿಡ್ರಿ. ಇದು ಗೊತ್ತಿತ್ತಾ? ಇದು ಸಾರಿ ಗೊತ್ತಿದ್ರೂ ಮಾಡಿ ನೋಡಿರಿ. ಮತ್ತಿನ್ನು ನನ್ನ ಮಕ್ಕಳು ಇಬ್ಬರಿಗೂ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತಿನ್ನೊಂದು ದೋಸೆ ಹಾಕಿದೆ. ಟೋಟಲ್ ಒಂದು 5-6 ದೋಸೆ ಹಾಕಿ ಚಟ್ನಿ ಹಾಕಿ ತಿನ್ನಿಸಿ ಅವ್ರನ್ನ ರೆಡಿ ಮಾಡಿ ಬೆಳಗ್ಗೆ ಕಳಿಸೋದೇ ಒಂದು ದೊಡ್ಡ ಕೆಲಸ. ಅದು ಕಳಿಸಿದ್ದಾದಮೇಲೆ ಆಹಾ ರಿಲೀಫ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ನನ್ನ ಅವಸರದ ದೋಸೆ ಇದು. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನೀವು ಮಾಡಿರಿ. ಆಮೇಲೆ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ. ಓಕೆನಾ? ನೋಡಿ ಸೂಪರ್ ಬಂದಿದೆ ಅಲ್ಲ. ನೀವು ಹೆಂಗೆ ಮಾಡ್ತೀರಾ ದೋಸೆನ ನನಗೂ ಹೇಳ್ರಿ. ಓಕೆನಾ? ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂತಲೂ ಹೇಳಿ. ಎಷ್ಟು ಜನ ನೋಡಿದ್ರು ನಂಗೆ ಖುಷಿನೇ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.